ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಫಾದರ್ ಮುಲ್ಲರ್ ಶಿಕ್ಷಣ ಸಂಸ್ಥೆಗಳ ವಿವಿಧ ವಿಭಾಗಗಳ ಪದವಿ ಪ್ರದಾನ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಹೋಮಿಯೋಪಥಿಕ್, ಮೆಡಿಕಲ್, ಅಲೈಡ್ ಹೆಲ್ತ್ ಹಾಗೂ ಫಿಸಿಯೋಥೆರಪಿ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಏಪ್ರಿಲ್ 16ರಂದು ನಡೆದ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಯನಪೋಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಕೆಎಸ್ ಗಂಗಾಧರ ಸೋಮಯಾಜಿ ಅವರು ವಿದ್ಯಾರ್ಥಿಗಳಿಗೆ ಪದವಿ ವಿತರಿಸಿ ಮಾತನಾಡಿದರು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಹಾಗೂ ಫಾದರ್ ಮುಲ್ಲರ್ ಸಂಸ್ಥೆಗಳ ಅಧ್ಯಕ್ಷ ಅತಿವಂದನೀಯ ಡಾಕ್ಟರ್ ಪೀಟರ್ ವಾಲ್ವ್ ಸಲ್ಡಾನಾ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. From whichever college, because you have earned the license for whatever you have studied. It's very, very important that you celebrate it properly and royally like this. My congratulations to all the graduates who have graduated today, both undergraduates and postgraduates. Mainly because, number one, of course, you have got your degree, and number two, you have graduated from one of the most reputed colleges. ಫಾದರ್ ಮುಲ್ಲರ್ ಸಂಸ್ಥೆಗಳ ನಿರ್ದೇಶಕ ಅತಿವಂದನೀಯ ಡಾಕ್ಟರ್ ಪೀಟರ್ ವಾಲ್ವ್ ಸಲ್ಡಾನಾ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಫಾದರ್ ಮುಲ್ಲರ್ ಸಂಸ್ಥೆಗಳ ನಿರ್ದೇಶಕ ವಂದನೀಯ ಫಾವುಸ್ಟಿನ್ ಲೂಕಸ್ ಲೋಬೋ ಪ್ರಾಸ್ತಾವಿಸಿ ಸ್ವಾಗತಿಸಿದರು. ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ವಂದನೀಯ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ ವಂದಿಸಿದರು. ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಫಾರ್ಮಾಸ್ಯೂಟಿಕಲ್ ಡಿವಿಷನ್ನ ಆಡಳಿತಾಧಿಕಾರಿ ವಂದನೀಯ ನೆಲ್ಸನ್ ಧೀರಜ್ ಪಾಯಿಸ್, ಆಡಳಿತಾಧಿಕಾರಿ ವಂದನೀಯ ಅಶ್ವಿನ್ ಲಾರೆನ್ಸ್ ಕ್ರಾಸ್ತಾ, ಪ್ರಾಂಶುಪಾಲರಾದ ಡಾಕ್ಟರ್ ESJ ಪ್ರಭುಕಿರಣ್, ಉಪಪ್ರಾಂಶುಪಾಲರಾದ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜಾ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವ್ಡಾ, ಉಪವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ದೀಪಾ ಪಾಯಿಸ್ ಮತ್ತಿತರರು ಉಪಸ್ಥಿತರಿದ್ದರು. RGHS ಚಿನ್ನದ ಪದಕ ವಿಜೇತರಾದ ಡಾಕ್ಟರ್ ಮರ್ಲಿನ್ ಲೀಸಾ ಜೇಮ್ಸ್, UG ವಿಭಾಗದಲ್ಲಿ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ವಿಜೇತರಾದ ಡಾಕ್ಟರ್ ಅತಿಲ್ ಮೊಂತೆರೋ ಹಾಗೂ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಏಪ್ರಿಲ್ 17ರಂದು ನಡೆದ ಸಮಾರಂಭದಲ್ಲಿ ಮೆಡಿಕಲ್, ಅಲೈಡ್ ಹೆಲ್ತ್ ಹಾಗೂ ಫಿಸಿಯೋಥೆರಪಿ ಕಾಲೇಜುಗಳ 518 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕರ್ನಾಟಕ ವಿವಿಯ ಕುಲಪತಿ ಡಾಕ್ಟರ್ ಎರಾನಿ ಮೊಹಮ್ಮದ್ ಅವರು ಪದವಿ ಪ್ರದಾನ ಸಮಾರಂಭ ನೆರವೇರಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ವೈದ್ಯಕೀಯ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಡಾಕ್ಟರ್ S ವೆಂಕಟರಾಘವ ಅವರು ಮಾತನಾಡಿದರು. ಫಾದರ್ ಮುಲ್ಲರ್ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಮಂಗಳೂರು ಬಿಷಪ್ ಅತಿವಂದನೀಯ ಡಾಕ್ಟರ್ ಪೀಟರ್ ವಾಲ್ವ್ ಸಲ್ಡಾನಾ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ವಿವಿಯ ಕುಲಪತಿ ಡಾಕ್ಟರ್ MM ಖಾನ್ ಅವರು ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದರು. ಫಾದರ್ ಮುಲ್ಲರ್ ಸಂಸ್ಥೆಗಳ ನಿರ್ದೇಶಕ ವಂದನೀಯ ಫಾವುಸ್ಟಿನ್ ಲೂಕಸ್ ಲೋಬೋ ಪ್ರಾಸ್ತಾವಿಸಿ ಸ್ವಾಗತಿಸಿದರು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿಗಳಾದ ವಂದನೀಯ ಮೈಕಲ್ ಸಾಂತು ಮಾಯೋರ್, ಡೀನ್ ಡಾಕ್ಟರ್ ಆಂಟೋನಿ ಸಿಲ್ವನ್ ಡಿಸೋಜಾ, ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆಡಳಿತಾಧಿಕಾರಿ ವಂದನೀಯ ಜಾರ್ಜ್ ಜೀವನ್ ಸಿಕ್ವೇರಾ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಉದಯ್ ಕುಮಾರ್, ಪ್ರಾಂಶುಪಾಲರಾದ ಡಾಕ್ಟರ್ ಶಿವಶಂಕರ AR, ಪ್ರೊಫೆಸರ್ ಚರಿಷ್ಮಾ ಡಿಸಿಲ್ವಾ ಮತ್ತಿತರರು ಉಪಸ್ಥಿತರಿದ್ದರು. People still will look up to you. People will still respect you, what you do and what you say. People will trust you, confide in you and appreciate your efforts. You can do amazing things for people if you don't let the system get you down. Get involved in the process. Work to set the needs of a patient before that of the system and will usually be rewarded. But in the end, that is what really matters. So go forward, not with artificial glow about all that you have achieved, but with the stark reality of what lies ahead. ಮರಿ ಹಕ್ಕಿ ಬೆಚ್ಚಗೆ ತಾಯಿ ಹಕ್ಕಿಯ ಗೂಡಿನಲ್ಲಿ ಇರುವ ಹಾಗೆ ನೀವು ಇಷ್ಟು ದಿನ ನಿಮ್ಮ ಗುರುಗಳ ಸನ್ನಿಧಿಯಲ್ಲಿ ಆರಾಮಾಗಿದ್ದಿರಿ. ಇಂದು ನಿಮಗೆ ನಾವು ಹಾರಲು ಪರವಾನಗಿ ಕೊಡುತ್ತಿರುವ ಸುದಿನ. ನಿಮ್ಮ ಮುಂದೆ ಇರುವ ಸವಾಲುಗಳು ಅನೇಕ. ಮೊದಲು PG, ಆಮೇಲೆ ಕೆಲಸದಲ್ಲಿ ಬ್ಯುಸಿ, ಮದುವೆಗೆ ರಾಜಿ, ನಂತರ ಸಂಸಾರದ ಗಜಿಬಿಜಿ. ಮಕ್ಕಳು ಸೇರುತ್ತಾರೆ LKG, ಮೇಲೆ ಮೇಲೆ ಏರುತ್ತಿದ್ದಂತೆ ಸಮಸ್ಯೆಗಳು ಗಿಜಿಗಿಜಿ. ಏನೇ ಆದರೂ ಮರೆಯಬೇಡಿ ರೋಗಿಗಳ ಬಗ್ಗೆ ಕಾಳಜಿ. ಗೂಗಲ್ ಜೊತೆಗೆ ಇದೆ ChatGPT ಟೆಕ್ನಾಲಜಿ. ಪೇಷಂಟ್ ಮುಂದೆ ನೀವು ಕೇಳುವಂತಾಗಬಾರದು ಅಪಾಲಜಿ. You have worked hard and you have stepped careful steps one after another to come to this
level of achievement. ಸಮಾರಂಭದಲ್ಲಿ 518 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಏಪ್ರಿಲ್ 18ರಂದು ಮಂಗಳೂರಿನ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಘಟಕಗಳಾದ ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಫಾದರ್ ಮುಲ್ಲರ್ ವಾಕ್ ಶ್ರವಣ ಕಾಲೇಜುಗಳ ಪದವಿ ಪ್ರದಾನ ಸಮಾರಂಭ ಶನಿವಾರ ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. Why do you like to come to Father Mullah Medical College Hospital for treatment? And the most common heartfelt reply, almost instinctive in its sincerity, is because of the nursing care. This response, echoed across generations, is not merely a compliment, it is a legacy. From the days of our grandparents and parents, Father Mullah has been synonymous with two pillars of healing: psychiatric care and nursing care. ಬೆಂಗಳೂರಿನ ವಿಶ್ರಾಂತ ಆರ್ಚ್ ಬಿಷಪ್ ಅತಿವಂದನೀಯ ಡಾಕ್ಟರ್ ಬರ್ನಾರ್ಡ್ ಮೋರಾಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಶೀರ್ವಚನ ನೀಡಿ ಫಾದರ್ ಮುಲ್ಲರ್ ಸಂಸ್ಥೆಯು ರೋಗಿಗಳ ಮತ್ತು ಸಂಕಷ್ಟದಲ್ಲಿರುವವರ ಸೇವೆಗೆ ದ್ಯೋತಕವಾಗಿದೆ, ಕೌಶಲ್ಯದ ಜೊತೆಗೆ ಸಹಾನುಭೂತಿ ಅತಿ ಮುಖ್ಯ ಎಂದು ಹೇಳಿದರು. This institution has grown into a center of excellence in health care and education and service to countless individuals across Karnataka, India and even beyond. What makes Father Muller's truly remarkable is not just its medical and educational expertise, but its unwavering commitment to the dignity of every human life through its service to the underprivileged. Father Mullers was started responding to the needs of the time at that time. Of course, Father Muller started homeopathy, being a practically homeopath himself, but above all, taking care of leprosy patients, taking care of tuberculosis patients, taking care of all unprivileged people that come to the city of Mangalore. Your degrees are not just certificates and academic achievements. They are symbols of responsibility. As nurses and as speech and hearing professionals, you will be entrusted with the lives, with the voices, with the hopes. You will be called not only to treat, but to comfort, not only to diagnose, but to listen, and not only to heal, but to inspire. ಮುಖ್ಯ ಅತಿಥಿ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ ಇದರ ಮಾಜಿ ಅಸೋಸಿಯೇಟ್ ಡೀನ್ ಡಾಕ್ಟರ್ ವೆಂಕಟರಾಜ ಐತಾಳ್ ಯು ಅವರು ಫಾದರ್ ಮುಲ್ಲರ್ ಸಂಸ್ಥೆಯೊಂದಿಗಿನ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಜ್ಞಾನ ಮತ್ತು ಕೌಶಲ್ಯದ ಜೊತೆಗೆ ಸೃಜನಶೀಲತೆ ಮತ್ತು ನಾವೀನ್ಯತೆ ಶೈಕ್ಷಣಿಕ ಯಶಸ್ಸಿನ ಮಂತ್ರಗಳಾಗಿವೆ ಎಂದು ತಿಳಿಸಿದರು. Many people don't know I have worked in 1992 in this prestigious esteemed organization for 1 month. And I took my salary and paid to All India Institute of Speech and Hearing, Mysore as my post-graduation fees. And only 3 to 4 students got admission in that prestigious premier institute in 1995. So, let me correct, it is 1995. So after my BSc Speech and Hearing from Manipal Academy of Higher Education, I joined here for 1 month, took my salary. It was a very tough time for me, but I have learned a lot in that 1 month in this particular organization, and thanks to Father Muller's group and top management. And one of the alumni of this college is doing post-graduation, and without so easily, confidently, she put the strobe and she could
right place, she could keep the strobe and got the exact the visualization of the vocal fold. That itself speaks that the competence of the clinical competence of the students here. Once again, inform you to be working honestly with proper code of ethics, not only in your clinical work but also in research, because your outcome of research today might be helping the community tomorrow. ಭುವನೇಶ್ವರದ ಏಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಆಶಾ ಪಿ ಶೆಟ್ಟಿ ಮಾತನಾಡಿ, ನರ್ಸಿಂಗ್ ಕೇವಲ ರೋಗಿಗಳ ಆರೈಕೆಯಲ್ಲದೆ ಆಡಳಿತ ಮತ್ತು ಸಂಶೋಧನಾ ಕ್ಷೇತ್ರಗಳಿಗೂ ವಿಸ್ತರಿಸಿದೆ. ಯಾವುದೇ ತಂತ್ರಜ್ಞಾನವು ನರ್ಸ್ಗಳ ಮಾನವೀಯ ಸ್ಪರ್ಶವನ್ನು ಬದಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. Father Mulla's College of Nursing was my foundation, and I carry the same values with me every single day. So before I say anything, let me bow my head in gratitude to this great institute and all those who have nurtured and shaped me in what I am today. What makes nursing unique is its blend of science and compassion. Nurses are both healers and advocates, combining technical experts with human connection. There are many opportunities for independent practice these days. Now, the nurses are midwifery practitioners, critical care practitioners, community health officers, and many more. The future of nursing in India is very bright, with a growing population, expanding healthcare infrastructure, and rising awareness of quality of care. Nurses are in very high demand than ever before. ಫಾದರ್ ಮುಲ್ಲಾರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕ ವಂದನೀಯ ಫಾದರ್ ಫೌಸ್ಟಿನ್ ಲೂಕಾಸ್ ಲೋಬೋ, ಆಡಳಿತಾಧಿಕಾರಿಗಳಾದ ವಂದನೀಯ ಡಾಕ್ಟರ್ ಮೈಕೆಲ್ ಎಲ್ ಸಾಂತುಮಾಯೋರ್, ವಂದನೀಯ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಉದಯ್ ಕುಮಾರ್ ಕೆ, ಪ್ರಾಂಶುಪಾಲರಾದ ವಂದನೀಯ ಸಿಸ್ಟರ್ ಡಾಕ್ಟರ್ ಧನ್ಯ ದೇವಸ್ಯ, ಪ್ರೊಫೆಸರ್ ಸೀಂತಿಯಾ ಸಾಂತುಮಾಯೋರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಸ್ಪೀಚ್ ಅಂಡ್ ಹಿಯರಿಂಗ್ ವಿಭಾಗದ ಪದವೀಧರರಿಗೆ ಪದವಿ ಪ್ರಮಾಣ ಪತ್ರ ನೀಡಿ ಪ್ರಮಾಣ ವಚನ ಬೋಧಿಸಲಾಯಿತು. ನರ್ಸಿಂಗ್ ವಿಭಾಗದಲ್ಲಿ ಜಿಎನ್ಎಂನ ಪ್ರಿಯಾ ಅಸ್ಮಿ ಡಿಸೋಜಾ, ಬಿಎಸ್ಸಿ ನರ್ಸಿಂಗ್ನ ದೀಪಾ ರಾಬರ್ಟ್ ಕೆ, ಪಿಬಿಬಿಎಸ್ಸಿಯ ದಿವ್ಯಾ ಜ್ಯೋತಿ ಕ್ರಾಸ್ತಾ ಮತ್ತು ಎಂಎಸ್ಸಿ ನರ್ಸಿಂಗ್ನ ಮರ್ಲಿನ್ ಪ್ರಿಯಾ ಮೋರಾಸ್ ಅವರು ಅತ್ಯುನ್ನತ ಸಾಧನೆಗಾಗಿ ಪುರಸ್ಕೃತರಾದರು. ಸ್ಪೀಚ್ ಮತ್ತು ಹಿಯರಿಂಗ್ ವಿಭಾಗದಲ್ಲಿ ಸ್ತುತಿ ಎಸ್ ಕೋಟ್ಯಾನ್, ನೈನಿಕಾ ಥಾಮಸ್, ಹರ್ಲಿನ್ ಮೆರಿಲ್ ಮೆಂಡೋನ್ಸಾ ಪ್ರಥಮ ಶ್ರೇಣಿಯಲ್ಲಿ ಮತ್ತು ರೇಷ್ಮಾ ಜೆನಿನ್ ಡಿಸೋಜಾ, ಕ್ಯಾರೋಲ್ ಜೆವಿತಾ ಲೋಬೋ ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಹ್ಯಾಡ್ಲಿನ್ ರೇಚಲ್ ನೊರಾನಾ ಮತ್ತು ನೇಹಾ ಆರ್ ಪಾಟೀಲ್ ಕುಲಕರ್ಣಿಯವರು ವಿವಿಧ ಸೆಮಿಸ್ಟರ್ ಮತ್ತು ಸ್ನಾತಕೋತ್ತರ ವಿಭಾಗದಲ್ಲಿ ಗರಿಷ್ಠ ಅಂಕ ಗಳಿಸಿ ಗೌರವಿಸಲ್ಪಟ್ಟರು. ಇನ್ನು ಸಮಗ್ರ ಪ್ರಶಸ್ತಿಯನ್ನ ಬಿಎಸ್ಸಿ ನರ್ಸಿಂಗ್ನಲ್ಲಿ ರೇಷಲ್ ಮಸ್ಕರೇನಸ್, ಜಿಎನ್ಎಂನಲ್ಲಿ ಮನಹರ್ ಮುಸ್ಲಿಮಾ ಕಾಸಿಂ ಮತ್ತು ಕ್ಯಾರೋಲ್ ಜವಿಟಾ ಲೋಬೋ ಅವರು ಬಿಎ ಎಸ್ಎಲ್ಪಿ ವಿಭಾಗದ 2022-26ನೇ ಸಾಲಿನ ಅತ್ಯುನ್ನತ ವಿದ್ಯಾರ್ಥಿನಿ ಪುರಸ್ಕಾರವನ್ನು ಸ್ವೀಕರಿಸಿದರು. ಸಂಸ್ಥೆಯ ಆಡಳಿತ ಮಂಡಳಿ, ಅತಿಥಿಗಳು, 226 ಪದವೀಧರರು, ಅಧ್ಯಾಪಕರು, ಪೋಷಕರು ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಂಸ್ಥೆಯ ಸಂಸ್ಥಾಪಕ ರೆವರೆಂಡ್ ಫಾದರ್ ಆಗಸ್ಟಸ್ ಮುಲ್ಲಾರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಚರಿತಾ ಲೂಯಿಸ್ ಮತ್ತು ಡಾಕ್ಟರ್ ಕ್ಯಾಲಿಡಾ ಫ್ರೀಡಾ ಪಿಂಟೋ ಕಾರ್ಯಕ್ರಮವನ್ನು ನಿರೂಪಿಸಿದರು. Thank you, Father Muller Charitable Institution, for giving us not just a degree, but a direction in life. May we always uphold the values instilled in us and make our alma mater proud. Thank you. May the Lord shower His choicest blessings upon you. May you uphold the noble values of your profession and be guided always by the motto, heal and comfort, wherever you serve.